ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೆಸರುಬೇಳೆ ತಾಲಿಪಟ್ಟು ಇದು ತುಂಬಾ ಈಸಿ, ಸಿಂಪಲ್ ಆಗಿ ಬೆಳಗಿನ ನಾಷ್ಟ ಟಿಫಿನಿಗೆ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಳಿ. ಇದಕ್ಕೆ ಸೈಡ್ ಡಿಶ್ ಒಂದು ಚಟ್ನಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮೊದಲಿಗೆ ಹೆಸರುಬೇಳೆಯನ್ನು ತೆಗೆದುಕೊಳ್ಳಬೇಕು. ಒಂದು ಬಟ್ಟಲು ಹೆಸರುಬೇಳೆಯನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಮೊದಲಿಗೆ ನೀರನ್ನು ಹಾಕಿದ ಮೇಲೆ ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಮೂಂಗ್ ದಾಲಿಂದ ರೆಸಿಪಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ನೀರನ್ನು ಹಾಕಿ 1ರಿಂದ 2 ತಾಸು ನೆನೆಯಲು ಬಿಡಿ. 1 ತಾಸು ನೆಂದರೆ ಸಾಕಾಗುತ್ತೆ ನೋಡಿ. ಈ ಥರದಲ್ಲಿ ಚೆನ್ನಾಗಿ ನೆಂದಿರಬೇಕು. ಅಂದರೆ ತಾಲಿಪಟ್ಟು ಮಾಡುವುದಕ್ಕೆ ತುಂಬ ಸುಲಭ, ಈಸಿಯಾಗಿ ಸ್ಮೂತ್ ಕ್ರಿಸ್ಪಿ ಕೂಡ ಇರುತ್ತೆ ಫ್ರೆಂಡ್ಸ್. ಕ್ರಿಸ್ಪಿ ಆಗೋಕ್ಕೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಸೇರಿಸಿದರೆ ತುಂಬ ಕ್ರಿಸ್ಪಿ ಆಗುತ್ತೆ. ಇದು ಮುಂದೆ ತೋರಿಸ್ಕೊಡ್ತೀನಿ ಏನು ಸೇರಿಸ್ಬೇಕಂತೇಳಿ. ಹಾಗೆ ಹೆಸರುಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, 1 ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ, 2 ಬೆಳ್ಳುಳ್ಳಿ ಪೀಸನ್ನು ಹಾಕಿ, ಸ್ವಲ್ಪ ಕರಿಬೇವು ಕೂಡ ಹಾಕಿ, ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ, ದೋಸೆ ಹಿಟ್ಟು ಮಿಕ್ಸಿಗೆ ಹಾಕ್ತೀವಲ್ಲ ಆ ಥರದಲ್ಲಿ ಸ್ವಲ್ಪ ಗಟ್ಟಿಯಾಗಿರಬೇಕು. ಅಂದರೆ ತಾಲಿಪಟ್ಟು ಹಾಕೋದಕ್ಕೆ ಈಸಿ ಆಗುತ್ತೆ. ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಟುಕೊಳ್ಳಿ. ಹೆಸರುಬೇಳೆಯಲ್ಲಿ ರಿಚ್ ಆದ ಪ್ರೋಟೀನ್ ಕೂಡ ಇರುತ್ತೆ, ಫೈಬರು ಇರುತ್ತೆ ಫ್ರೆಂಡ್ಸ್. ವಿಟಮಿನ್ ಥರನೂ ಹೊಂದಿರುತ್ತೆ ಫ್ರೆಂಡ್ಸ್. ಇದು ತುಂಬ ಈಸಿ ಹಾಗೂ ಸಿಂಪಲ್ ಆದ ರೆಸಿಪಿ. ಹಾಗೆ ಇದಕ್ಕೇನು ಬೇಕಂದರೆ ಸಣ್ಣದಾಗಿ ಕಟ್ ಮಾಡಿ ನೈಸಾಗಿ ಕಟ್ ಮಾಡಿದ 1 ಈರುಳ್ಳಿ, ಹಾಗೆ ನೈಸಾಗಿ ಕಟ್ ಮಾಡಿದ 2 ಹಸಿಮೆಣಸಿಕಾಯನ್ನು ಹಾಕಿ, ಹಿಂಗೆ ಹಾಕಬೇಕು. ಅಂದರೆ ಇದು ಬೇಳೆ ಎಲ್ಲ ಸ್ವಲ್ಪ ಹಿಂಗೆ ಹಾಕಿದರೆ ಚೆನ್ನಾಗಿರುತ್ತೆ. ಒಂದು 1/4 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಹಿಂಗನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಇವಾಗ ಮೊದಲು ಹೇಳಿದ್ನೆಲ್ಲ ಕ್ರಿಸ್ಪಿ ಆಗೋದಕ್ಕೆ ಏನು ಮಾಡಬೇಕಂದ್ರೆ 2ರಿಂದ 3 ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕಿ. ಅಂದರೆ ನಿಮಗೆ ತಾಲಿಪಟ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ರವದ ಜೊತೆ ಹೆಸರುಬೇಳೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಮಿಕ್ಸ್ ಮಾಡಬೇಕು. 1 ನಿಮಿಷದವರೆಗೆ ಮಿಕ್ಸ್ ಮಾಡಿ, ಅಂದರೆ ನೊರೆ ಆಗಿ ಬಂದರೆ ಚೆನ್ನಾಗಿರುತ್ತೆ. ಇದನ್ನು ಒಂದು ಅರ್ಧ ತಾಸು ಅಥವಾ 10 ನಿಮಿಷ ನೆನೆಯಲು ಬಿಡಿ. ಈ ತಾಲಿಪಟ್ಟಿನ ಜೊತೆ ತುಂಬ ಸೂಪರಾದ ಕಾಂಬಿನೇಷನ್ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಅರ್ಧ ಕಪ್ ತೆಂಗಿನಕಾಯಿ, 4 ಟೇಬಲ್ ಸ್ಪೂನ್ ಹುರಿಗಡಲೆ ಪುಟಾಣಿಯನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರ್ಧ ಇಂಚಿನಷ್ಟು ಹಸಿ ಶುಂಠಿ, ಕರಿಬೇವನ್ನು ಹಾಕಿ, ರುಚಿಗೆ ತಕ್ಕಷ್ಟು ಖಾರ, ಹಸಿಮೆಣಸಿಕಾಯಿ ಹಾಕಿ 3ರಿಂದ 4 ಹಸಿಮೆಣಸಿಕಾಯಿ, ಸ್ವಲ್ಪ ಜೀರಿಗೆಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೈಸಾಗಿ ರುಬ್ಬಿಕೊಳ್ಳಿ. ನಿಮಗೆ ನೀರಿನ ಥರ ಗಟ್ಟಿ ಚಟ್ನಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ, ಅಥವಾ ನೀರಿನ ಥರ ಚಟ್ನಿ ಬೇಕಂದರೆ ಆ ಥರದಲ್ಲಿ ತಿಳಿ ಚಟ್ನಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಘಮ್ ಚಟ್ನಿ ಕೂಡ ರೆಡಿ ಆಗುತ್ತೆ ಫ್ರೆಂಡ್ಸ್. ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ ಒಣಮೆಣಸಿಕಾಯಿ, ಕರಿಬೇವು, ಸಾಸಿವೆಯನ್ನು ಹಾಕಿ, ಸ್ವಲ್ಪ ಹಿಂಗನ್ನು ಹಾಕಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ, ಘಮ್ ಅನ್ನುತ್ತೆ. ಇವಾಗ ಹಿಟ್ಟು ಕೂಡ ನೆಂದಿದೆ ಚೆನ್ನಾಗಿ. ಇವಾಗ ನೀವು ಕಡಾಯಿಯನ್ನಾದರೂ ಗ್ಯಾಸ್ ಮೇಲೆ ಇಟ್ಕೊಳ್ಳಿ, ಅಥವಾ ದಪ್ಪದಾಗಿ ತವಾ ಕೂಡ ಇಟ್ಕೋಬೋದು ತಾಲಿಪಟ್ಟು ಮಾಡೋದಕ್ಕೆ. ಒಂದು 2 ಟೇಬಲ್ ಸ್ಪೂನ್ ಹಿಟ್ಟು ಹಾಕಿ. ಅಂದರೆ ತಿಕ್ಕಾಗಿರ್ಬೇಕು ತಾಲಿಪಟ್ಟು, ಯಾವಾಗಲೂ ತೆಳುವಾಗಿರಬಾರ್ದು, ದಪ್ಪದಾಗಿ ಹಾಕಿ ನೋಡಿ. ಈ ಥರದಲ್ಲಿ ದಪ್ಪ ಇರಬೇಕು. ಈ ಹಿಟ್ಟನ್ನು ಹಾಕಿ ಈ ಥರದಲ್ಲಿ ತಾಲಿಪಟ್ಟು ಮಕ್ಕಳಿಗೆ ಮಾಡಿಕೊಡಿ. ಲಂಚ್ ಬಾಕ್ಸ್ಗೂ ಕೂಡ ಕಟ್ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿ, ಮಕ್ಕಳಿಗೆ ಅಂದರೆ ತುಪ್ಪ ಹಾಕಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ನಡುವಲ್ಲಿ ಸೆಂಟ್ರಲ್ಲಿ ಒಂದು 2-3 4-5 ಹೋಲನ್ನು ಮಾಡಿ, ಅದರ ನಡುವೆ ತುಪ್ಪ ಅಥವಾ ಎಣ್ಣೆ ನಿಮಗೆ ಬೇಕನ್ಸಿದ್ರೆ ಹಾಕ್ಕೊಳ್ಳಿ, ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಆಲ್ರೆಡಿ ಸ್ವಲ್ಪ ಎಣ್ಣೆ ಹಾಕಿರುತ್ತೆ ಕೆಳಗಡೆ. ನಿಮ್ಗೆ ಬೇಕಂದರೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು 1-2 ನಿಮಿಷ ಬೇಯಿಸಿ ಕುಕ್ ಮಾಡಬೇಕು. ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ಒಂದು ಕಡೆಯಿಂದ ಎತ್ತಿ ನೋಡಿ, ಬೆಂದಿಲ್ಲ ಅಂದರೆ ಇನ್ನೊಂದು 1 ನಿಮಿಷ ಬೇಯಲು ಬಿಡಿ. ಹಾಗೆ ತಿರುವಿ ಹಾಕಬೇಕು. ತಾಲಿಪಟ್ಟು ತಿರುವಿ ಹಾಕಿ ಬೇಯಿಸಬೇಕು. ಇದು 2 ಕಡೆ ಬೇಯಿಸಿದ್ರೇ ಟೇಸ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ತಿರುವಿ ಹಾಕಿದ ಮೇಲೆ 1 ನಿಮಿಷ ಬೇಯಿಸಿ ಸಾಕು. ತುಂಬ ಕ್ರಿಸ್ಪಿಯಾದ ತಾಲಿಪಟ್ಟು, ಈಗ ತುಂಬ ರುಚಿಕರವಾದ ತಾಲಿಪಟ್ಟು ರೆಡಿ ಫ್ರೆಂಡ್ಸ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು. ನೀವು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರನೂ ಮಕ್ಕಳಿಗೆ ಈ ಥರದಲ್ಲಿ ಮಾಡಿಕೊಡ್ಬೋದು. ತುಂಬ ಈಸಿಯಾಗಿ ಸುಲಭವಾದ ರೆಸಿಪಿ. ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.